ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೊದಲೇ ಮಳೆ ಇಲ್ಲದೆ ಕಂಗಾಲಾಗಿರೋ ಬೀದರ್ ರೈತರಿಗೆ, ಮಳೆ ಸಿಕ್ಕಾಪಟ್ಟೆ ಆಗಿ ಕಂಗಾಲಾಗಿರೋ ಬೀದರ್ ರೈತರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅನ್ನದಾತರಿಗೆ ಆಸರೆಯಾಗಿದ್ದ ಜಾನುವಾರುಗಳಿಗೆ ಅದೊಂದು ಕಾಯಿಲೆ ಒಕ್ಕರಿಸಿದ್ದು ಮೂಕ ಪ್ರಾಣಿಗಳ ರೋದನೆ ಹೇಳತೀರದಾಗಿದೆ. ಜಾನುವಾರುಗಳಿಗೆ ಚರ್ಮಗಂಟು ರೋಗ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಮಹಾಮಳೆಯಿಂದ ಬೀದರ್ ಜಿಲ್ಲೆಯ ರೈತರ ಬದುಕು ಬರ್ಬಾದಾಗಿದೆ. ಫಸಲಿಗೆ ಬಂದ ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ. ಇದರ ಮಧ್ಯೆ ಅನ್ನದಾತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂದ್ರೆ ಜಾನುವಾರುಗಳಿಗೆ ಚರ್ಮ ಗಂಟು ರೋಗ. ಪಶು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಔರಾ ತಾಲೂಕು ಸೇರಿ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ರಾಸುಗಳು ಚರ್ಮಗಂಟು ರೋಗದಿಂದ ಬಳಲ್ತಾ ಇವೆ. ಇನ್ನು ಪಶು ಆಸ್ಪತ್ರೆಯೂ ಇದೆ, ಔಷಧಿಗಳು ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲವೇ ಇಲ್ಲ. ನಾವೀಗ ಔರಾ ತಾಲೂಕಿನ ಹೆಡಗಾಪುರ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ಇದ್ದೀವಿ. ನೋಡಬಹುದು ನೀವು, ಜಾನುವಾರುಗಳಿಂದ ಡೆತ್ ಆಗ್ತಾ ಇವೆ. ಚರ್ಮಗಂಟು ರೋಗ ಸಾಕಷ್ಟು ಸಮಸ್ಯೆಗಳಾಗ್ತವೆ. ನೋಡಬಹುದು ನೀವು, ಕಾರ್ಯಾಲಯ ಇದೆ, ಕಾರ್ಯಾಲಯ ಒಳಗಡೆ ಸಂಪೂರ್ಣ ಕುರ್ಜಿಗಳಿವೆ, ಯಾರೂ ಇಲ್ಲ. ಅಂದ್ರೆ ಯಾರೂ ಸಂಬಂಧಪಟ್ಟ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಯಾರು ಹಾಸ್ಪಿಟಲ್ ಬರ್ತಾ ಇಲ್ಲ. ಬರೀ ಹಾಸ್ಪಿಟಲ್ ಚಕ್ಕರ್ ಹಾಕ್ತಾರೆ. ಆದ್ರೆ ಹಾಸ್ಪಿಟಲ್ ಒಳಗಡೆ ಮೆಡಿಸಿನ್ ಇದೆ, ಔಷಧ ಮಾತ್ರೆಗಳೆಲ್ಲ ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲ. ಹೀಗಾಗಿ ಟೋಟಲಿ ರಾಜ್ಯದ ಪಶುಸಂಗೋಪನೆ ಸಚಿವರು ಸ್ಟೋರಿ ನೋಡಲೇಬೇಕು. ಇಂತಹ ವೈದ್ಯರು ಈಗಾಗಲೇ ಸಂಬಳಕ್ಕೆ ಮಾತ್ರ ಬರ್ತಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ವಂತೆ. ಬದಲಿಗೆ ಇಲ್ಲಿಗೆ ಬರಬೇಕಿದ್ದ ಪಶು ವೈದ್ಯ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾನಂತೆ. ಡಾಕ್ಟರ್ ಇಲ್ಲಿ ಬಂದು ಜಾಯಿನ್ ಆಗ್ಯಾರ, ಆ ತಾರೀಕಿನ ಹಿಡಿದು ಇವತ್ತಿನ ತನ ಇಲ್ಲ, ಒಂದ್ ದಿನವೂ ಬರಲ್ರು. ಹೀಗಾಗಿ ಎಂತ ಎಮರ್ಜೆನ್ಸಿ ಇದ್ರು ಬಲ್ರಿ. ಈಗಾರ ಕೇಸ್ ಮಾಡಿದ್ರೆ ಅವರೇ ನಮ್ಮ ವಿರುದ್ಧ ಕೇಸ್ ಮಾಡ್ರ, ರೈತರ ವಿರುದ್ಧ ನಮಗ ಇದು ಮಾಡತಾರ ಅಂತ ಹೇಳಿ. ಅಷ್ಟಾದ್ರೂ ಇವತ್ತಿನ ತನ ಬರ್ಲಕ್ಕ ತಯಾರಿಲ್ಲ. ಎಲ್ಲ ಔಷಧ ಅದ, ಹಾಸ್ಪಿಟಲ್ ಅದ, ಎಲ್ಲ ಅದ, ಆದ್ರೂ ಬರ್ಲಕ್ಕ ತಯಾರಿಲ್ಲ. ಈಗಾರ ದನಗಳು ಸಾಯ್ಲತ್ತಾವ. ಹೆಡಗಾಪುರ್ ಪಶು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯ ರವಿ ಬಾವುಗೆ ಹಾಗೂ ಅವರ ಸಹೋದರ ಉಮಾಕಾಂತ್ ಬಾವುಗೆ ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿದ್ದಾರಂತೆ. ಆದ್ರೆ ಪ್ರತಿನಿತ್ಯವೂ ಆಸ್ಪತ್ರೆಗೆ ಬರಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈಗ ಅದೇ ದಿವಸ ಕರೆಕ್ಟ್ ಬರಲ್ಲ. ಈಗ ನಾವು ಜಡ ಮಾಡಕ್ ಹೋದ್ರೆ ನಮ್ಮ ಊರ್ದವ್ರ ಮೇಲೆ ಕೇಸ್ ಮಾಡತ್ತಾರ. ಒಂದ್ ಜೀಪ್ 2-3 ಜೀಪ್ ಕಟ್ಕೊಂಡು ಹೋಗಿ ಎಲ್ಲ ಮಾಡಿದ್ವು. MLA ಮುಂದೆಲ್ಲ ಹೇಳಿದೆವು. MLA ಹ್ಞೂ ಅಂದ್ರು. ಕಸೂರ್ ಬಿಟ್ಟಿದಾಗ ಬರ್ದಿನ ಪೇಪರ್ ಬಿಟ್ಟಾಕಿದ್ರು. ಇನ್ನು ಮಾಡಿ ಮ್ಯುನಿಸಿಪಲ್ ಲೆವೆಲ್ದಾಗ ಅವ್ರದ್ದು ಕಾಂಟ್ಯಾಕ್ಟ್ ಅದ, ಅವ್ರ ಆ ಪ್ರೋಗ್ರಾಮ್ ಬರಲ್ಲ ಅವರು. ಏನೇ ಆಗ್ಲಿ, ಪಶುಗಳಿಗೆ ಅಂತಲೇ ರಾಜ್ಯ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಧಿಕಾರಿಗಳು ಅದನ್ನ ತಲುಪಿಸುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ. ಏನಾದ್ರೂ ಪಶುಸಂಗೋಪನಾ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೊದಲೇ ಮಳೆ ಇಲ್ಲದೆ ಕಂಗಾಲಾಗಿರೋ ಬೀದರ್ ರೈತರಿಗೆ, ಮಳೆ ಸಿಕ್ಕಾಪಟ್ಟೆ ಆಗಿ ಕಂಗಾಲಾಗಿರೋ ಬೀದರ್ ರೈತರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅನ್ನದಾತರಿಗೆ ಆಸರೆಯಾಗಿದ್ದ ಜಾನುವಾರುಗಳಿಗೆ ಅದೊಂದು ಕಾಯಿಲೆ ಒಕ್ಕರಿಸಿದ್ದು ಮೂಕ ಪ್ರಾಣಿಗಳ ರೋದನೆ ಹೇಳತೀರದಾಗಿದೆ. ಜಾನುವಾರುಗಳಿಗೆ ಚರ್ಮಗಂಟು ರೋಗ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಮಹಾಮಳೆಯಿಂದ ಬೀದರ್ ಜಿಲ್ಲೆಯ ರೈತರ ಬದುಕು ಬರ್ಬಾದಾಗಿದೆ. ಫಸಲಿಗೆ ಬಂದ ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ. ಇದರ ಮಧ್ಯೆ ಅನ್ನದಾತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂದ್ರೆ ಜಾನುವಾರುಗಳಿಗೆ ಚರ್ಮ ಗಂಟು ರೋಗ. ಪಶು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಔರಾ ತಾಲೂಕು ಸೇರಿ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ರಾಸುಗಳು ಚರ್ಮಗಂಟು ರೋಗದಿಂದ ಬಳಲ್ತಾ ಇವೆ. ಇನ್ನು ಪಶು ಆಸ್ಪತ್ರೆಯೂ ಇದೆ, ಔಷಧಿಗಳು ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲವೇ ಇಲ್ಲ. ನಾವೀಗ ಔರಾ ತಾಲೂಕಿನ ಹೆಡಗಾಪುರ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ಇದ್ದೀವಿ. ನೋಡಬಹುದು ನೀವು, ಜಾನುವಾರುಗಳಿಂದ ಡೆತ್ ಆಗ್ತಾ ಇವೆ. ಚರ್ಮಗಂಟು ರೋಗ ಸಾಕಷ್ಟು ಸಮಸ್ಯೆಗಳಾಗ್ತವೆ. ನೋಡಬಹುದು ನೀವು, ಕಾರ್ಯಾಲಯ ಇದೆ, ಕಾರ್ಯಾಲಯ ಒಳಗಡೆ ಸಂಪೂರ್ಣ ಕುರ್ಜಿಗಳಿವೆ, ಯಾರೂ ಇಲ್ಲ. ಅಂದ್ರೆ ಯಾರೂ ಸಂಬಂಧಪಟ್ಟ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಯಾರು ಹಾಸ್ಪಿಟಲ್ ಬರ್ತಾ ಇಲ್ಲ. ಬರೀ ಹಾಸ್ಪಿಟಲ್ ಚಕ್ಕರ್ ಹಾಕ್ತಾರೆ. ಆದ್ರೆ ಹಾಸ್ಪಿಟಲ್ ಒಳಗಡೆ ಮೆಡಿಸಿನ್ ಇದೆ, ಔಷಧ ಮಾತ್ರೆಗಳೆಲ್ಲ ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲ. ಹೀಗಾಗಿ ಟೋಟಲಿ ರಾಜ್ಯದ ಪಶುಸಂಗೋಪನೆ ಸಚಿವರು ಸ್ಟೋರಿ ನೋಡಲೇಬೇಕು. ಇಂತಹ ವೈದ್ಯರು ಈಗಾಗಲೇ ಸಂಬಳಕ್ಕೆ ಮಾತ್ರ ಬರ್ತಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ವಂತೆ. ಬದಲಿಗೆ ಇಲ್ಲಿಗೆ ಬರಬೇಕಿದ್ದ ಪಶು ವೈದ್ಯ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾನಂತೆ. ಡಾಕ್ಟರ್ ಇಲ್ಲಿ ಬಂದು ಜಾಯಿನ್ ಆಗ್ಯಾರ, ಆ ತಾರೀಕಿನ ಹಿಡಿದು ಇವತ್ತಿನ ತನ ಇಲ್ಲ, ಒಂದ್ ದಿನವೂ ಬರಲ್ರು.
ಹೀಗಾಗಿ ಎಂತ ಎಮರ್ಜೆನ್ಸಿ ಇದ್ರು ಬಲ್ರಿ ಈಗಾರ ಕೇಸ್ ಮಾಡಿದ್ರೆ ಅವರೇ ನಮ್ಮ ವಿರುದ್ಧ ಕೇಸ್ ಮಾಡ್ರ ರೈತರ ವಿರುದ್ಧ ನಮಗ ಇದು ಮಾಡತಾರ ಅಂತ ಹೇಳಿ ಅಷ್ಟಾದ್ರೂ ಇವತ್ತಿನ ತನ ಬರ್ಲಕ್ ತಯಾರಿಲ್ಲ. ಎಲ್ಲ ಔಷಧ ಅದ, ಹಾಸ್ಪಿಟಲ್ ಅದ, ಎಲ್ಲ ಅದ, ಆದ್ರೂ ಬರ್ಲಕ್ ತಯಾರಿಲ್ಲ. ಈಗಾರ ದನಗಳು ಸಾಯ್ಲತ್ತಾವ. ಹೆಡಗಾಪುರ್ ಪಶು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯ ರವಿ ಬಾವುಗೆ ಹಾಗೂ ಅವರ ಸಹೋದರ ಉಮಾಕಾಂತ್ ಬಾವುಗೆ ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿದ್ದಾರಂತೆ. ಆದ್ರೆ ಪ್ರತಿನಿತ್ಯವೂ ಆಸ್ಪತ್ರೆಗೆ ಬರಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈಗ ಅದೇ ದಿವಸ ಕರೆಕ್ಟ್ ಬರಲ್ಲ. ಈಗ ನಾವು ಜಡ ಮಾಡ್ಕೋದ್ರೆ ನಮ್ಮ ಊರ್ದವ್ರ ಮೇಲೆ ಕೇಸ್ ಮಾಡತ್ತಾರ. ನಾಲ್ಕೆರಡು ಒಂದ್ ಜೀಪ್ 2-3 ಜೀಪ್ ಕಟ್ಕೊಂಡು ಹೋಗಿ ಎಲ್ಲ ಮಾಡಿದ್ವು. MLA ಮುಂದೆಲ್ಲ ಹೇಳಿದೆವು. MLA ಹ್ಞೂ ಅಂದ್ರು. ಕಸು ಬಿಟ್ಟಿದಾಗ ಬರ್ದಿನ ಪೇಪರ್ ಬಿಟ್ಟಿದ್ರು. ಇನ್ನು ಮಾರಾಡಿ ಮಿನಿಸ್ಟರ್ ಲೆವೆಲ್ದಾಗ ಅವ್ರದ್ದು ಕಾಂಟ್ಯಾಕ್ಟ್ ಅದ. ಅವ್ರ ಆ ಪ್ರೋಗ್ರಾಮ್ ಬರಲ್ಲ ಅವರು. ಏನೇ ಆಗ್ಲಿ, ಪಶುಗಳಿಗೆ ಅಂತಲೇ ರಾಜ್ಯ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಧಿಕಾರಿಗಳು ಅದನ್ನ ತಲುಪಿಸುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ. ಏನಾದ್ರೂ ಪಶುಸಂಗೋಪನಾ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾವಿರಾರು ರಾಸುಗಳು ಚರ್ಮಗಂಟು ರೋಗದಿಂದ ಬಳಲ್ತಾ ಇವೆ. ಇನ್ನು ಪಶು ಆಸ್ಪತ್ರೆಯೂ ಇದೆ, ಔಷಧಿಗಳು ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲವೇ ಇಲ್ಲ. ನಾವೀಗ ಔರಾದ್ ತಾಲೂಕಿನ ಹೆಡಗಾಪುರ್ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ಇದ್ದೀವಿ. ನೋಡಬಹುದು ನೀವು, ಜಾನುವಾರುಗಳಿಂದ ಡೆತ್ ಆಗ್ತಾ ಇವೆ. ಚರ್ಮಗಂಟು ರೋಗದಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ. ನೋಡಬಹುದು ನೀವು, ಕಾರ್ಯಾಲಯ ಇದೆ. ಕಾರ್ಯಾಲಯ ಒಳಗಡೆ ಸಂಪೂರ್ಣ ಕುರ್ಜಿಗಳಿವೆ, ಯಾರೂ ಇಲ್ಲ. ಅಂದ್ರೆ ಯಾರೂ ಸಂಬಂಧಪಟ್ಟ ಸಿಬ್ಬಂದಿಗಳು ಇಲ್ಲ. ಹೀಗಾಗಿ ಯಾರು ಹಾಸ್ಪಿಟಲ್ ಬರ್ತಾ ಇಲ್ಲ. ಬರೀ ಹಾಸ್ಪಿಟಲ್ ಚಕ್ಕರ್ ಹಾಕ್ತಾರ. ಅದ್ರ ಹಾಸ್ಪಿಟಲ್ ಒಳಗಡೆ ಮೆಡಿಸಿನ್ ಇದೆ, ಔಷಧ ಮಾತ್ರೆಗಳೆಲ್ಲ ಇವೆ, ಆದ್ರೆ ವೈದ್ಯರು ಮಾತ್ರ ಇಲ್ಲ. ಹೀಗಾಗಿ ಟೋಟಲಿ ರಾಜ್ಯದ ಪಶು ಸಂಗೋಪನೆ ಸಚಿವರು ಸ್ಟೋರಿ ನೋಡ್ಲೇಬೇಕು. ಇಂತಹ ವೈದ್ಯರು ಈಗಾಗಲೇ ಸಂಬಳಕ್ಕೆ ಮಾತ್ರ ಬರ್ತಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಒತ್ತಾಯ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ವಂತೆ. ಬದಲಿಗೆ ಇಲ್ಲಿಗೆ ಬರಬೇಕಿದ್ದ ಪಶು ವೈದ್ಯ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾನಂತೆ. ಡಾಕ್ಟರ್ ಇಲ್ಲಿ ಬಂದು ಜಾಯ್ನ್ ಆಗ್ಯಾರ, ಆ ತಾರೀಕಿನ ಹಿಡಿದು ಇವತ್ತಿನ ತನ ಇಲ್ಲ, ಒಂದ್ ದಿನನೂ ಬರಲ್ರು. ಹೀಗಾಗಿ ಎಂತ ಎಮರ್ಜೆನ್ಸಿ ಇದ್ರು ಬಲ್ರಿ ಈಗಾರ ಕೇಸ್ ಮಾಡಿದ್ರೆ ಅವರೇ ನಮ್ಮ ವಿರುದ್ಧ ಕೇಸ್ ಮಾಡ್ರ ರೈತರ ವಿರುದ್ಧ ನಮಗ ಇದು ಮಾಡತಾರ ಅಂತ ಹೇಳಿ ಅಷ್ಟಾದ್ರೂ ಇವತ್ತಿನ ತನ ಬರ್ಲಕ್ ತಯಾರಿಲ್ಲ. ಎಲ್ಲ ಔಷಧ ಅದ, ಹಾಸ್ಪಿಟಲ್ ಅದ, ಎಲ್ಲ ಅದ, ಆದ್ರೂ ಬರ್ಲಕ್ ತಯಾರಿಲ್ಲ. ಈಗಾರ ದನಗಳು ಸಾಯ್ಲತ್ತಾವ. ಹೆಡಗಾಪುರ್ ಪಶು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯ ರವಿ ಬಾವುಗೆ ಹಾಗೂ ಅವರ ಸಹೋದರ ಉಮಾಕಾಂತ್ ಬಾವುಗೆ ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿದ್ದಾರಂತೆ. ಆದ್ರೆ ಪ್ರತಿನಿತ್ಯವೂ ಆಸ್ಪತ್ರೆಗೆ ಬರಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈಗ ಅದೇ ದಿವಸ ಕರೆಕ್ಟ್ ಬರಲ್ಲ. ಈಗ ನಾವು ಜಡ ಮಾಡ್ಕೋದ್ರೆ ನಮ್ಮ ಊರ್ದವ್ರ ಮೇಲೆ ಕೇಸ್ ಮಾಡತ್ತಾರ. ನಾಲ್ಕೆರಡು ಒಂದ್ ಜೀಪ್ 2-3 ಜೀಪ್ ಕಟ್ಕೊಂಡು ಹೋಗಿ ಎಲ್ಲ ಮಾಡಿದ್ವು. MLA ಮುಂದೆಲ್ಲ ಹೇಳಿದೆವು. MLA ಹ್ಞೂ ಅಂದ್ರು. ಕಸು ಬಿಟ್ಟಿದಾಗ ಬರ್ದಿನ ಪೇಪರ್ ಬಿಟ್ಟಿದ್ರು. ಇನ್ನು ಮಾರಾಡಿ ಮಿನಿಸ್ಟರ್ ಲೆವೆಲ್ದಾಗ ಅವ್ರದ್ದು ಕಾಂಟ್ಯಾಕ್ಟ್ ಅದ. ಅವ್ರ ಆ ಪ್ರೋಗ್ರಾಮ್ ಬರಲ್ಲ ಅವರು. ಏನೇ ಆಗ್ಲಿ, ಪಶುಗಳಿಗೆ ಅಂತಲೇ ರಾಜ್ಯ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಧಿಕಾರಿಗಳು ಅದನ್ನ ತಲುಪಿಸುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ. ಏನಾದ್ರೂ ಪಶುಸಂಗೋಪನಾ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.